ಎಲ್ಲರಿಗೂ ನಮಸ್ಕಾರ. ಹುಡುಕಾಟ ಪುಸ್ತಕದ ಮುಂದಿನ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದೊಳಗೆ ನಾವು ಏನು ನೋಡಿದ್ವಿ ಅಂತಂದ್ರೆ, ರಾಬರ್ಟ್ ಶುಂಬರ್ಗ್ ಅನ್ನೋ ಒಬ್ಬ ಯುರೋಪಿಯನ್ ವಿಜ್ಞಾನಿ ಬ್ರಿಟನ್ನಿಂದ ಬಂದಂತಹ ಟೆಪೋಗಳನ್ನು ಅಧ್ಯಯನ ಮಾಡೋಕ್ಕಂತ ಬಂದಿರ್ತಾನೆ. ಅಲ್ಲಿ ಹರಡಿದ್ದಂತಹ ಡೈನೋಸಾರಸ್ಗಳ ಬಗ್ಗೆ ಇದ್ದಂತಹ ವದಂತಿನ ಅಧ್ಯಯನ ಮಾಡಿದಾಗ ಅವನಿಗೆ ಡೈನೋಸಾರಸ್ಗಳಂತೂ ಕಾಣಿಸಲ್ಲ, ಆದ್ರೆ ಅಲ್ಲಿದ್ದಂತಹ ವಿಶಿಷ್ಟ ರೀತಿಯ ಪಶು ಪಕ್ಷಿಗಳು, ಗಿಡ ಮರಗಳು ಇತ್ಯಾದಿಗಳ ಬಗ್ಗೆ ಅವ ಮಾಹಿತಿ ಸಂಗ್ರಹ ಮಾಡಿ ವಾಪಸ್ ಹೋಗಿರ್ತಾನೆ. ಮುಂದೆ ಈ ಪ್ರಕರಣದೊಳಗೆ ಏನಾಯಿತು ಅಂತ ನೋಡೋಣ ನಾವಿವತ್ತು. ಈ ಎಲ್ಲ ವದಂತಿಗಳನ್ನು ನೋಡಿದಾಗ ಏನಾಗ್ಬಿಡ್ತದೆ ಅಂದ್ರೆ, ಡೈನೋಸಾರಸ್ಗಳು ಅಲ್ಲಿರೋದಂತಹ ನಿಜಾನ ಅಥವಾ ಸುಳ್ಳು ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತಾ. ಯಾಕಂತಂದ್ರೆ ಡೈನೋಸಾರಸ್ಗಳನ್ನು ಅಧ್ಯಯನ ಮಾಡೋಕ್ಕಂತ ಹೋದ ಈ ವಿಜ್ಞಾನಿ ಅಥವಾ ಅವ್ನ ತಂಡದವರಾಯ್ತು ಯಾರು ಅದನ್ನು ನೇರವಾಗಿ ಡೈನೋಸಾರಸ್ಗಳನ್ನು ನೋಡಿರೋದಿಲ್ಲ, ಆದ್ರೆ ಅಲ್ಲಗಳಿಯೋಕ್ಕೂ ಸಾಧ್ಯ ಇರೋದಿಲ್ಲ. ಯಾಕಂದ್ರೆ ಇಡೀ ಜಗತ್ತಿಗೆ ಗೊತ್ತಿರೋಂಥ ವಿಷಯ ಏನಂದ್ರೆ, ಈ ಭೂಮಿ ಮೇಲೆ ಎಲ್ಲರೂ ವಿಶಿಷ್ಟವಾದಂತಹ ಪ್ರಾಣಿ ಪಕ್ಷಿಗಳು ಸಿಗ್ಬಹುದು ಅಂತಂದ್ರೆ ಅದು ಈ ಥರ ದೊಡ್ಡ ದೊಡ್ಡ ಪ್ರಮಾಣದಂತಹ ಡೈನೋಸಾರಸ್ಗಳಂತಹ ಪ್ರಾಣಿಗಳು ಸಿಗಬೇಕು ಅಂತಂದ್ರೆ ಅದು ಅಮೆಝಾನ್ ಫಾರೆಸ್ಟ್ಸ್ನಾಗ ಮಾತ್ರ. ಅಲ್ಲದೆ ಇಷ್ಟೊಂದು ವದಂತಿಗಳು ಇದ್ದಾಗ ಅದು ಅಲ್ಲಿನ ಸ್ಥಳೀಯ ಕಾಡು ಜನರು ಮತ್ತು ಅಲ್ಲಿಗೆ ಹೋದಂತಹ ಸ್ಪ್ಯಾನಿಷ್ ಆಕ್ರಮಣಕಾರರು ಹಡಿಸಿದಂಥ ವದಂತಿ ಆಗಿದ್ದರಿಂದ ಅದನ್ನು ಒಂದು ಪಾಲನ್ನು ಸಂಶೋಧನೆ ಮಾಡ್ದಂಗೆ ಅದನ್ನು ತಿರಸ್ಕರಿಸೋಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗಾಗಿ ಮುಂದೇನಾಕತಿ ಅಂತಂದ್ರೆ, 1980 ಮತ್ತೊಂದು ತಂಡ ಜಾರ್ಜ್ ಅನ್ನೋ ಒಬ್ಬ ವಿಜ್ಞಾನಿ ನೇತೃತ್ವದೊಳಗೆ ಈ ಟೆಪೋಗಳ ಕಡೆಗೆ ಸಂಶೋಧನೆಗೆ ಹೊರಡ್ತೈತಿ. ಆ್ಯಕ್ಚುಲಿ ಇವರು ಅಲ್ಲಿ ಸಂಶೋಧನೆ ಹೋಗೋಕ್ಕಂತ ಇದ್ದ ಬಲವಾದ ಕಾರಣ ಏನಂತಂದ್ರೆ, ಅಲೆಕ್ಸಾಂಡರ್ ಲೈಮೆ ಅನ್ನೋ ಒಬ್ಬ 70 ವರ್ಷ ವಯಸ್ಸಾದಂತಹ ವಿಜ್ಞಾನಿ ಆ ಟೆಪೋಗಳಲ್ಲಿ ಏನು ಟೆಪೋಗಳಿದ್ವಲ್ಲ ಅಲ್ಲೇ ಇವನು ಅನೇಕ ವರ್ಷಗಳಿಂದ ಮನೆ ಮಾಡಿಕೊಂಡು ಆ ಟೆಪೋಗಳ ಸಂಶೋಧನೆ ಒಳಗೆ ತನ್ನ ಜೀವನನೆಲ್ಲ ಕಳೆದಿರ್ತಾನೆ. ಈ ವಿಜ್ಞಾನಿ ಏನು ಮಾಡಿರ್ತಾನೆ ಅಂತಂದ್ರೆ, ತಾನು ಒಂದ್ಸಲಿ ಡೈನೋಸಾರಸ್ಗಳನ್ನು ನೋಡೇನಿ ಅಂತ ಹೇಳಿ ಅವುಗಳ ರೇಖಾಚಿತ್ರನೂ ಬರೆದು ಈ ಸೊಸೈಟಿ ಏನಿತ್ತು ಅಲ್ಲ, ಜಿಯೋಗ್ರಫಿಕಲ್ ಸೊಸೈಟಿ, ಅಲ್ಲಿಗೆ ಕಳಿಸಿರ್ತಾನೆ. ಆದ್ದರಿಂದ ಈ ಜಾರ್ಜ್ ಅನ್ನೋ ವಿಜ್ಞಾನಿ ನೇತೃತ್ವದೊಳಗೆ ಹೊಸ ತಂಡ ಒಂದು ಆ ಟೆಪೋಗಳ ಅಧ್ಯಯನಕ್ಕಂತ ಬಂದಿರ್ತೈತಿ. ಈ ಜಾರ್ಜ್ ತಂಡ ಈ ವಿಜ್ಞಾನಿ ಲೈಮೆ ಅನ್ನೋ ವಿಜ್ಞಾನಿನ ಸಂಧಿಸಿದಾಗ ಅವನು ಹೇಳ್ತಾನೆ, ನಾನು ಟೆಪೋಗಳ ನದಿ ದಂಡೆಯೊಳಗೆ ವಜ್ರಗಳನ್ನ ಹುಡುಕ್ತಾ ಇದ್ದಾಗ ಡೈನೋಸಾರಸ್ನ ಹೋಲಂತಹ 3 ಸರೀಸೃಪಗಳನ್ನು ನೋಡಿದೆ ಅಂತ ಹೇಳಿ. ಅವು ಮೋಸ್ಟ್ಲಿ ನದಿ ದಂಡೆಗಳಲ್ಲಿದ್ದಂತಹ ಬಂಡೆಗಳ ಮೇಲೆ ಬಿಸಿಲು ಕಾಯಿಸ್ತಿದ್ವು ಅಂತ ಕಾಣಿಸ್ತೈತಿ. ನಾನು ಮೊದಲು ನೋಡಿದಾಗ ಅವುಗಳನ್ನ ನೀರ್ನಾಯಿಗಳು ಅಂತ ತಿಳಿದಿದ್ದೆ, ಆದರೆ ಹತ್ತಿರದಿಂದ ಹೋಗಿ ನೋಡಿದಾಗ ಅವುಗಳ ಕುತ್ತಿಗೆಗಳು ಸ್ವಲ್ಪ ಅಸಾಧಾರಣವಾಗಿ ಉದ್ದ ಇದ್ವು ಮತ್ತು ಅವುಗಳ ಮುಖ ಸರೀಸೃಪಗಳ ಥರ ಅಂದರೆ ಹಾವಿನ ಥರ ಸ್ವಲ್ಪ ಉದ್ದಕ್ಕಿತ್ತು ಅಂತ ಹೇಳಿ ಗೊತ್ತಾಗ್ತೈತಿ. ಮತ್ತು ಅವು 3 ಏನು ಜೀವಿಗಳಿದ್ವಲ್ಲ ಅವುಗಳಿಗೆ ಕಾಲುಗಳ ಬದಲಾಗಿ ಹುರುಪುಗಳಿಂದ ಕೂಡಿದಂತಹ ರೆಕ್ಕೆಗಳಂಥ ರಚನೆಗಳಿದ್ವು ಅಂತ ಹೇಳ್ತಾನೆ. ಈ ಅಲೆಕ್ಸಾಂಡರ್ ಏನು ಮಾಡ್ತಾನೆ ಅಂತಂದ್ರೆ, ತಾನು ಡೈನೋಸಾರಸ್ಗಳಂತಹ ಜೀವಿಗಳನ್ನ ನೋಡಿದಾಗ ಒಂದು ರೇಖಾಚಿತ್ರವನ್ನು ಮಾಡಿಟ್ಕೊಂಡಿರ್ತಾನೆ ಅಳತೆಗಳ ಸಮೇತ. ಅಂದ್ರೆ ಅವುಗಳ ಉದ್ದ ಎಷ್ಟಿತ್ತು, ಎತ್ತರ ಎಷ್ಟಿತ್ತು, ಅಗಲ ಎಷ್ಟಿತ್ತು, ಯಾವ ಥರ ಕಾಣ್ತಿದ್ವು, ಅವುಗಳ ಹುರುಪೆಗಳು ಯಾವ ಥರ ಇದ್ವು, ಈ ಥರ ಎಲ್ಲ ಒಂದು ರೇಖಾಚಿತ್ರಗಳನ್ನು ಮಾಡಿಟ್ಕೊಂಡಿರ್ತಾನೆ. ಅವನ್ನ ಇವ್ರಿಗೆ ಜಾರ್ಜ್ ತಂಡದವ್ರಿಗೆ ಕೊಡ್ತಾನೆ. ಅವನ ಪ್ರಕಾರ ಅವು ಡೈನೋಸಾರಸ್ಗಳು 3 ಅಡಿಗಿಂತ ಹೆಚ್ಚಿಗೆ ಎತ್ತರ ಇರಲಿಲ್ಲ. ಇಲ್ಲಿ ಇವುಗಳ ಎತ್ತರ ಆಕಾರ ಬಹಳ ಮುಖ್ಯ ಆಕತಿ. ಯಾಕಂತಂದ್ರೆ ಡೈನೋಸಾರಸ್ ಅಂದ್ಕೊಳ್ಳೆ ನಾವೆಲ್ಲರೂ ನಮ್ಮ ತಲೆಗೆ ಫಸ್ಟ್ ಬರೋಂಥ ವಿಷಯನ ಅವು ದೊಡ್ಡದಾದಂತಹ ಪ್ರಾಣಿಗಳು, ಆನೆಗಳಿಗಿಂತ ದೊಡ್ಡದಾದಂಥ ಪ್ರಾಣಿಗಳು ಅಂತ ಹೇಳಿ. ಆದರೆ ಪ್ರತಿಯೊಂದು ಜೀವಿನೂ ಈ ಸೃಷ್ಟಿಯೊಳಗೆ ತನ್ನ ಆಕಾರ ಮತ್ತು ಗಾತ್ರಗಳನ್ನು ಈ ಬದಲಾಗ್ತಿರೋಂತಹ ಪರಿಸರಕ್ಕೆ ಹೊಂದ್ಕೊಂಡು ಅವು ಅವುಗಳ ಆಕಾರ ಮತ್ತು ಎತ್ತರ ಬದಲಾಗ್ತಾನೆ ಇರ್ತಾವ. ಕೆಲವೊಂದು ಅವುಗಳ ಜೀವನ ರೀತಿ ಸಹ ಬದಲಾಗಿರ್ತೈತಿ. ಅದಕ್ಕೊಂದು ಸರಳ ಉದಾಹರಣೆಗಳಂದ್ರೆ ಮಾನವನಾಗಿರೋದು. ಈ ಅಯಾನ್ ಟೆಪೋ ಏನಿತ್ತಲ್ಲ ಅದರ ನದಿಯೊಳಗೆ ಮೀನುಗಳು ಇಲ್ಲದೆ ಇರೋದ್ರಿಂದ ಅಲ್ಲಿ ನೀರ್ನಾಯಿಗಳು ಇರೋ ಸಾಧ್ಯತೆಗಳು ಜಾಸ್ತಿ ಇಲ್ಲ ಅಂತ ಹೇಳಿ ಅಲೆಕ್ಸಾಂಡರ್ ಲೈಮೆ ಹೇಳ್ತಾನೆ. ಅವ ಏನು ಜಾರ್ಜ್ಗೆ ತೋರಿಸ್ತಾನಲ್ಲ ಚಿತ್ರ, ಅದು ಪ್ಲೇಸಿಯೋಸಾರಸ್ ಅನ್ನೋ ಒಂದು ಸಮುದ್ರ ಜೀವಿಯಾಗಿದ್ದಂತಹ ಡೈನೋಸಾರಸ್ನ ಹೋಲ್ತಿರ್ತೈತಿ. ಪ್ಲೇಸಿಯೋಸಾರಸ್ ಏನಿತ್ತಲ್ಲ ಇದು ನಮಗೆಲ್ಲರಿಗೂ ಜನರಲಿ ಗೊತ್ತಿರೋಂಗೆ 65 ಮಿಲಿಯನ್ ವರ್ಷಗಳ ಹಿಂದೆನೇ ಎಕ್ಸ್ಟಿಂಕ್ಟ್ ಆಗಿರೋಂತಹ ನಾಶವಾಗಿದ್ದಂತಹ ಒಂದು ಜೀವಿ. ಜಾರ್ಜ್ ಈ ಅಲೆಕ್ಸಾಂಡರ್ ಲೈಮೆಯಿಂದ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ ಮೇಲೆ ತನ್ನ ತಂಡದೊಂದಿಗೆ ಸಂಶೋಧನೆಗೆ ಅಂತ ಹೊರಡ್ತಾನೆ. ಆದರೆ ಅವನು ತನ್ನ ಸಂಶೋಧನೆ ಒಳಗೆ ಎಲ್ಲೂ ಸಹ ಈ ಡೈನೋಸಾರಸ್ಗಳನ್ನಾಗಲಿ ಪ್ಲೇಸಿಯೋಸಾರಸ್ಗಳನ್ನಾಗಲಿ ಕಾಣಲ್ಲ. ಆದರೆ ಈ
ತನ್ನ ಸಂಶೋಧನೆಯೊಳಗೆ ಅವನು ಅನೇಕ ವಿಶಿಷ್ಟ ಮಾದರಿಯಾದಂತಹ ಕಪ್ಪೆ, ಚಿಟ್ಟೆ, ಹಕ್ಕಿಗಳು, ಹೆಮಿಂಗ್ ಬರ್ಡ್ಸ್, ಆರ್ಕಿಡ್ಸ್, ಫರ್ನ್ಸ್ ಇತ್ಯಾದಿ ಸಸ್ಯ ಸಂಕುಲಗಳನ್ನ ಮತ್ತು ಪಕ್ಷಿ ಸಂಕುಲಗಳನ್ನ ಪತ್ತೆ ಹಚ್ತಾನ. ಅಂಥದ್ದೇ ಒಂದು ಸಂಶೋಧನೆಯೊಳಗೆ ಒಂದು ವಿಶಿಷ್ಟವಾದಂತಹ ಸಂಶೋಧನೆ ನಾವಿಲ್ಲಿ ನೋಡ್ಬೋದು, ಹೂ ಬಿಡುವ ಇರುವೆ ಅಂತ ಹೇಳಿ. ಅದು ಈ ಚಿತ್ರದಲ್ಲಿ ನಾವು ನೋಡುತ್ತಿರೋದು ಒಂದು ಸತ್ತು ಕರಗೋಗಿರೋಂತಹ ಇರುವೆ. ಅದರ ದೇಹದಿಂದ ಈ ಅಣಬೆಗಳ ಥರ 2 ಹೂಗಳು ಅರಳವು. ಇವು ಹೆಂಗೆ ಕಾಣಿಸ್ತವೆ ಅಂತಂದ್ರೆ ಇರುವೆಗಳ ಮೇಲೇ ಹೂ ಬಿಟ್ಟೈತಿ ಅನ್ನೋ ಥರ ಕಾಣಿಸ್ತಾವ. ಆದರೆ ಇದು ಬರೀ ಇರುವೆಗಳ ಹೊರಕವಚ ಅಷ್ಟ. ಕೋರೋಡೈಸೆಪ್ಸ್ ಟೆಪೋಗಳೊಳಗೆ ಇರುವಂತಹ ಒಂದು ವಿಶಿಷ್ಟವಾದ ಫಂಗಸ್ ಅಂತ ಇಲ್ಲಿ ತೇಜಸ್ವಿ ಅವರು ತಿಳಿಸ್ತಾರೆ. ಅದರ ಅತಿ ಸೂಕ್ಷ್ಮ ಪರಾಗ ಗಾಳಿ ಒಳಗಿದ್ದು ಅದು ಇರುವೆಗಳ ಮೈ ಮೇಲೆ ತಗಲಿದ ತಕ್ಷಣ ಇರುವೆಗಳ ಒಳಗೊಳಗೆ ಬೆಳೆದು ಆ ಇರುವೆಗಳ ಸಂಪೂರ್ಣವಾದಂತಹ ಒಳಗಿರೋಂತಹ ಜೀವಾಂಶನೆಲ್ಲ ಖಾಲಿ ಆದಮೇಲೆ ಹೊರಗವಚ ಮಾತ್ರ ಉಳಿದು ಈ ಫಂಗಸ್ ಏನಿರ್ತದಲ್ಲ ಇದು ಮೊಳಕೆ ಹೊಡೆದು ಹೂಗಳ ಥರ ಹೊರಗಡೆ ಓಪನ್ ಅಪ್ ಆಗ್ತಾವೆ. ಓಪನ್ ಅಪ್ ಆಗಿ ಅದರ ಪರಾಗನ ಮತ್ತೆ ಹರಡಕ್ಕೆ ಶುರು ಮಾಡ್ತಾವ. ಇಲ್ಲಿ ಈ ಪುಸ್ತಕದ ಮುಂದಿನ ಅಧ್ಯಾಯ ಪಿರಮಿಡ್ಗಳ ಬಗ್ಗೆ ಇರೋಂತಹ ಒಂದು ಅಧ್ಯಾಯ. ಈ ಅಧ್ಯಾಯ ಮುಖ್ಯವಾಗಿ ಇರೋದು ಲ್ಯಾಂಬೆಕ್ ವೇ ಅನ್ನೋ ಒಂದು ಕಣಿವೆ ಇರುವಂತಹ ಪ್ರದೇಶ, ಪೆರು ದೇಶದಲ್ಲಿ ಇರುವಂತಹ ಪ್ರದೇಶ. ಆ್ಯಕ್ಚುಲಿ ದಕ್ಷಿಣ ಅಮೆರಿಕಾದೊಳಗೆ ಈ ಥರದ ಕಣಿವೆಗಳು ಸರ್ವೇ ಸಾಮಾನ್ಯ. ಮತ್ತು ಈ ಥರದ ಕಣಿವೆಗಳೊಳಗೆ ಅನೇಕ ಹಳೆಯ ನಾಗರಿಕತೆಗಳು, ಅವುಗಳಿಗೆ ಸಂಬಂಧಿಸಿದಂಥ ಪಿರಮಿಡ್ಗಳು, ಇವುಗಳನ್ನು ನಾವು ಅನೇಕವಾಗಿ ಕಾಣಬಹುದು. ಈ ಅಧ್ಯಾಯ ಶುರುವಾಗೋದು ಒಬ್ಬ ಪ್ರಾಕ್ತನ ಸಂಶೋಧಕನಾದಂತಹ ವಾಲ್ಟರ್ ಆಲ್ವಾ ಅನ್ನೋನಿಂದ. ಅವನಿಗೆ ಒಂದು ರಾತ್ರಿ ಒಂದು ಫೋನ್ ಬರ್ತೈತಿ ಇನ್ಸ್ಪೆಕ್ಟರ್ ಜನರಲಿಂದ. ಇಷ್ಟು ಕಳ್ಳರು ಸಿಕ್ಬಿದ್ದಾರೆ, ಅವ್ರ ಹತ್ರ ಇರೋ ಒಂದಿಷ್ಟು ವಸ್ತುಗಳು ಹಳೆಯ ಕಾಲದಂತಹ ಕಾಣ್ತವು, ಪಿರಮಿಡ್ಡಿಂದ ಕಳ್ತನ ಆಗಿರೋವಂಥವು. ಸೊ ಬಂದು ಇದನ್ನು ಚೆಕ್ ಮಾಡಬೇಕು, ಯಾವ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ತಿಳಿಸ್ಬೇಕು ಅಂತ ಅವ್ರು ಕೇಳ್ಕೊತಾರೆ. ತಕ್ಷಣ ಯಾವುದೋ ಒಂದು ಪಿರಮಿಡ್ ಲೂಟಿ ಆಗಿರ್ತೈತಿ ಅನ್ನೋ ಒಂದು ಗೆಸ್ ಮೇಲೆ ವಾಲ್ಟರ್ ಆಲ್ವಾ ಸ್ಟೇಷನಿಗೆ ಹೋಗ್ತಾರೆ. ಆ್ಯಕ್ಚುಲಿ ಈ ಲ್ಯಾಂಬೆಕ್ ವೇ ಕಣಿವೆ ಆಗಿರಬಹುದು, ಈಜಿಪ್ಟಿನ ಪಿರಮಿಡ್ಗಳಾಗಿರಬಹುದು, ಎಲ್ಲೆಲ್ಲಿ ಹಳೆಯ ನಾಗರಿಕತೆಗಳ ಕುರುಹುಗಳು ಏನದಾವಲ್ಲ ಅಲ್ಲೆಲ್ಲ ಸಮಾಧಿಗಳು, ಗೋರಿಗಳು ಮತ್ತು ಪಿರಮಿಡ್ಗಳನ್ನ ಲೂಟಿ ಮಾಡೋಂತಹದ್ದು ನಡೆದೈತಿ ಹಿಂದಿಂದನೂ. ಮೊದಲಿಗೆಲ್ಲ ಕಳ್ಳರಿಗೆ ಈ ವಸ್ತುಗಳ ಬೆಲೆ ಗೊತ್ತಿರಲಿಲ್ಲ, ಹಾಗಾಗಿ ಅವುಗಳನ್ನ ಕರಗಿಸಿ, ಅಂದರೆ ಚಿನ್ನ, ಬೆಳ್ಳಿ ಅಥವಾ ಈ ಥರ ಲೋಹಗಳಿದ್ವಲ್ಲ, ಸೊ ಅವನ್ನ ಕರಗಿಸಿ ಮಾರ್ತಿದ್ರು. ಆದರೆ ಅದಾದಮೇಲೆ ಅವ್ರಿಗೆ ಅದರ ಐತಿಹಾಸಿಕ ಬೆಲೆ ಗೊತ್ತಾದಮೇಲೆ, ಅಂದರೆ ಅವು ಕರಗಿಸಿ ಮಾರೋದಕ್ಕಿಂತಲೂ ಅದಕ್ಕೆ ಹೆಚ್ಚಿನ ಬೆಲೆ ಆ್ಯಸ್ ಇಟ್ ಈಸ್ ರೂಪದೊಳಗೆ ಸಿಗ್ತೈತಿ ಅಂತ ಗೊತ್ತಾದ್ಮೇಲೆ ಅವುಗಳನ್ನ ಅಲ್ಲಿಂದ ಮೂಲ ರೂಪದಲ್ಲಿ ಕದಿಯಂತಹ, ಆದಷ್ಟು ಹುಷಾರಾಗಿ ಕದಿಯಂತಹ ಅಭ್ಯಾಸ ಶುರುವಾಯಿತು. ಸಾಲದಕ್ಕೆ ಅಲ್ಲಿದ್ದಂತಹ ಗೋಡೆ ಮೇಲಿದ್ದಂತಹ ಭಿತ್ತಿ ಚಿತ್ರಗಳನ್ನ ಸಹ ಗಾರೆ ಮೂಲಕನ ಕದಿಯಂತಹ, ಗಾರೆ ಸಮೇತವಾಗಿ ಕದಿಯಂತಹ ಅಭ್ಯಾಸನ ಶುರು ಮಾಡಿಕೊಂಡ್ರು ಕಳ್ಳರು. ಹಾಗಾಗಿ ನಮ್ಗೆ ಅನೇಕ ಪಿರಮಿಡ್ಗಳು ಅಥವಾ ಈ ಥರದ ಸಮಾಧಿ ಗೋರಿಗಳಿಂದ ನಮಗೆ ಏನು ಸಿಗೋದಿಲ್ಲ, ಚರಿತ್ರಕಾರರಿಗಾಗಲಿ ನಮಗಾಗಲಿ ಏನೂ ಸಿಗೋದಿಲ್ಲ. ಅದರಿಂದ ನೋಡೋಕೆ ಬರೀ ನಮಗೆ ಸಿಗೋದು ಬರೀ ಉಳಿದಿರೋಂಥ ಹೊರಗಿನ ಕಟ್ಟಡ ಮಾತ್ರ. ಈ ಥರ ಕಳ್ಳರ ಕೈಯಲ್ಲಿ ಸಿಕ್ಕಂತಹ ಚೂರುಪಾರು ವಸ್ತುಗಳು, ತುಣುಕುಗಳು ಅಷ್ಟೇ ಸಿಗ್ಬೋದು ಅಂತ ಊಹೆ ಮಾಡ್ಕೊಂಡು ಹೋಗಿದ್ದಂತಹ ವಾಲ್ಟರ್ ಆಲ್ವಾಗ ಒಂದು ಆಶ್ಚರ್ಯಕರವಾಗಿ ಪೂರ್ಣ ಪ್ರಮಾಣದ ಚಿನ್ನದ ಮುಖವಾಡಗಳಿದ್ದಿದ್ದು ಕಾಣಿಸ್ತೈತಿ. ಕಪ್ಪೆ ಚಿಪ್ಪಿನ ಹಲ್ಲುಗಳನ್ನು ಕಿರಿತ ಇದ್ದಂತಹ ಮುಖವಾಡಗಳು ಆಗಿರ್ತಾವವು. ಕಡಲೆಕಾಯಿಗಳ ಥರನೇ ಇದ್ದಂತಹ ಚಿನ್ನದ ಕಡಲೆಕಾಯಿಗಳು, ಆದರೆ ಅದರ 3ರಷ್ಟು ಗಾತ್ರದೊಳಗೆ ದೊಡ್ಡದಾಗಿರ್ತಾವೆ. ಆ ಥರ ಕಡಲೆಕಾಯಿಗಳು ಸಿಗ್ತಾವೆ. ಮತ್ತು ಚಿನ್ನದ ಒಬ್ಬ ಮನುಷ್ಯನ ಶಿರ, ಮತ್ತು ಅದಕ್ಕೆ ಹೊಂದಿಕೊಂಡಿದ್ದಂತಹ ಕುತ್ತಿಗೆ ಸರ, ಮತ್ತು ಸೂಕ್ಷ್ಮ ಕೆತ್ತನೆ ಮಾಡಿದಂತಹ ಚಿನ್ನದ ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ಟು, ಮತ್ತು ಒಂದು ಚಿನ್ನದ ಕೊಳಲು ಇತ್ಯಾದಿಗಳು ಅವನಿಗೆ ಕಾಣಿಸ್ತಾವಲ್ಲಿ ಹೋದಾಗ, ಸ್ಟೇಷನಿಗೆ ಹೋದಾಗ. ಅವ್ನು ನೋಡಿದ ತಕ್ಷಣ ವಾಲ್ಟರ್ ಆಲ್ವಾ ಗೊತ್ತಾಗ್ತಾ ಅವು ಇಂಕಾ ನಾಗರಿಕತೆ, ಅಂದರೆ ದಕ್ಷಿಣ ಅಮೆರಿಕಾದೊಳಗೆ ಬಹಳ ಹಳೆಯದಾದಂತಹ ಇಂಕಾ ನಾಗರಿಕತೆಯನ್ನು ನಂತರ ಪ್ರವರ್ಧಮಾನಕ್ಕೆ ಬಂದಂತಹ ಮೋಚೆ ಸಂಸ್ಕೃತಿಗೆ ಸಂಬಂಧಪಟ್ಟವಂತೂ ಗೊತ್ತಾಗ್ಬಿಡ್ತಾವೆ. ಆ್ಯಂಡೀಸ್ ಪರ್ವತ ಶ್ರೇಣಿಗಳ ಒಂದು ಭಾಗವಾಗಿದ್ದಂತಹ ಸಿಪಾನ್ ಪರ್ವತ ಶ್ರೇಣಿಗಳ ತಪ್ಪಲೊಳಗಿದ್ದಂಥ ಒಂದು ಸಣ್ಣ ದಿಣ್ಣೆ ಇರ್ತೈತಿ. ಆ ದಿಣ್ಣೆನ ಅದು ಹಳೆ ಪಿರಮಿಡ್ ಇರಬಹುದು ಅನ್ನೋ ಊಹೆ ಮೇಲೆ ಕಳ್ಳರು ಅದನ್ನು ಲೂಟಿ ಮಾಡಿರ್ತಾರೆ. ಈ ಮೋಚೆ ಪಿರಮಿಡ್ಗಳು ಈಜಿಪ್ಟ್ ಪಿರಮಿಡ್ಗಳ ಥರ ಪೂರ್ತಿಯಾಗಿ ಕಲ್ಲಿಂದ ಕಟ್ಟಿದ ಕಟ್ಟಡಗಳಾಗಿರಲ್ಲ. ಅವು ಕಲ್ಲು ಮತ್ತು ಕಟ್ಟಿಗೆಯಿಂದ ಮಾಡಿದಂತಹ ಪಿರಮಿಡ್ಗಳಾಗಿರೋದ್ರಿಂದ, ಅಂದರೆ ಹಲಿಗೆಗಳಿಂದ ಮಾಡಿದ ಪಿರಮಿಡ್ಗಳಾಗಿರೋದ್ರಿಂದ ಕಾಲಾಂತರಗಳ ಏನು ವಾತಾವರಣದಕ್ಕೆ ಸಿಕ್ಕು ಅವುಗಳು ಸಾಕಷ್ಟು ಹಾಳಾಗಿರ್ತವೆ. ಅವುಗಳ ಮೇಲೆ ಮಣ್ಣು ಕುತ್ಕೊಂಡು ಅದು ಸಣ್ಣ ದಿಣ್ಣೆಗಳ ಥರನ ಕಾಣಿಸ್ತಿರ್ತಾವೆ ಅಂತ ಹೇಳಿ ಇಲ್ಲಿ ತೇಜಸ್ವಿ ಅವ್ರು ಹೇಳ್ತಾರೆ. ಈ ಕಳ್ಳರು
ಅಂಥದ ಒಂದು ದಿನ್ನೆನ ಪತ್ತೆ ಹಚ್ಚಿ ಹೆಂಗೋ ಅದ್ರ ಸುರಂಗ ಮಾರ್ಗವನ್ನು ಕಂಡುಹಿಡಿದು ರಾತ್ರಿ ಒಳಗೆ ನುಗ್ಗಿ ಅವನ್ನ ಲೂಟಿ ಹೊಡೆದಿರ್ತಾರೆ. ಇಲ್ಲಿ ನಾವು ಈ ಫೋಟೋದೊಳಗೆ ನೋಡ್ಬೋದು ವಾಲ್ಟರ್ ಆಲ್ವಾ ಏನೋ ತಮ್ಮ ಪುರಾತತ್ವ ಸಂಶೋಧನೆ ನಡೆಸಿದ್ರಲ್ಲ, ಆ ಸಿಫಾನ್ ಪಿರಮಿಡಿನ ದಿನ್ನೆ ಅದು. ಪೊಲೀಸರು ಮುಂದೆ ಏನು ಮಾಡ್ತಾರೆ, ಈ ಕಳ್ಳಮಾಲುಗಳನ್ನ ಹಿಡ್ಕೊಂಡು ಅದನ್ನು ಮಾರ್ತಿದ್ದವ್ರನ್ನ ಹಿಡ್ದಿರ್ತಾರೆ. ಆ್ಯಕ್ಚುಲಿ ಅದರಿಂದ ಲೂಟಿ ಮಾಡಿದವ್ರನ್ನೂ ಹಿಡಿತಾರೆ ಪ್ರಯತ್ನಪಟ್ಟು. ಈ ಥರ ಹಿಡಿಬೇಕಾದ್ರೆ ಆ ಕಳ್ಳನ ಮನೆ ಹಿಂದ್ಗಡೆ ಗಾರ್ಬೇಜ್ ಒಳಗೆ ಒಂದಿಷ್ಟು ಹಳೆ ವಸ್ತುಗಳ ಹೂಜುಗಳ ತುಂಡುಗಳು ಅವೆಲ್ಲ ಸಿಗ್ತಾವೆ. ಆಮೇಲೆ ಮುಂದೆ ಅವ್ರನ್ನ ಕಳ್ಳರನ್ನ ಹಿಡಿದಾಗ ಅವ್ರ ಕಡೆಯಿಂದ ಸಿಕ್ಕಂತಹ ಏನು ವಸ್ತುಗಳು ಇರ್ತಾವಲ್ಲ, ಮೋಚೆ ರಾಜಪುರೋಹಿತನಿಗೆ ಸೇರಿದಂಥ ವಸ್ತುಗಳು ಇರಬಹುದು ಅಂತ ಒಂದು ಅನುಮಾನ ಬರ್ತೈತಿ. ಈ ಕಳ್ಳರು ಲೂಟಿ ಹೊಡೆದಿದ್ದಂತಹ ದಿನ್ನೆ ಒಳಗೆ ಇನ್ನಷ್ಟು ಇಂತಹ ವಸ್ತುಗಳು ಇರಬಹುದೇನೋ ಅನ್ನೋಂಥ ಅನುಮಾನ ಸಹ ಈ ಪುರಾತತ್ವ ಸಂಶೋಧನಕನಿಗೆ ಬರ್ತೈತಿ. ಈ ಮುಂದಿನ ಸಂಶೋಧನೆಯೊಳಗೆ ಏನು ನಡೀತು, ಏನು ಈ ಪ್ರಕರಣದೊಳಗೆ ಏನೇನು ಸಿಕ್ಕು ಅಂತ ಹೇಳಿ ನಾವು ಮುಂದಿನ ಅಧ್ಯಾಯದೊಳಗೆ ನೋಡೋಣ.